ಏನಿದು ಗೌಡ್ರೆ, ಅದಕ್ಕೆ ಅವ್ನ ಹೆರಿಗೆಗೆ ಅಂತ ಊರಿಗೆ ಕಳಿಸ್ಬಿಟ್ಟು ಇವ್ರ ಜೊತೆ ಚಕ್ಕಂದ ಆಡ್ತಿದ್ದೀರಾ? ಇರಿ, ಈಗಲೇ ಅದಕ್ಕೆ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ. ನಾವು ಮತ್ತೊರ್ ಮಿಳ್ಳ ಹಂಗೆಲ್ಲ ಮಾಡಬೇಡ ಕೂಡ. ಯಾರು ನನ್ನ ಹೆಸರು ಹಾಳು ಮಾಡಬೇಕು ಅಂತ ಈ ಥರ ಪಿತೂರಿ ಮಾಡ್ತಾವ್ರೆ. ನೀನಾದ್ರೂ ಅಷ್ಟೇ ನನ್ನ ಕಷ್ಟನ ಅರ್ಥ ಮಾಡ್ಕೂಡ. ಸಾರಿ ಬಿಡಿ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದರೆ ಅದಕ್ಕೆ ಅವ್ನಿಗೆ ಹೇಳಲ್ಲ. ಅಡೋ ಮತ್ತೊರ್ ಮಿಳ್ಳೆ, ನೀವು ಶಾನೆ ಒಳ್ಳೆ ಗಂಡು ಕೂಡ, ನನ್ನ ಮಗ ಇದ್ದಂಗೆ. ಅಪ್ಪಾಜಿ ಅಪ್ಪಾಜಿ, ನನಗೆ 2,000 ರೂಪಾಯಿ ಬೇಕು, ಕೊಡಿ. ಚಾನ್ಸ್ ಸಿಕ್ತು ಅಂತ ದುಡ್ಡು ಕಿತ್ಕೊಳಕ್ ನೋಡಿಯಾ? ನೀವು ಚಾನ್ಸ್ ಸಿಕ್ತು ಅಂತ ನನ್ನ ಮಗನ್ ಮಾಡ್ಕೊಳಕ್ ನೋಡ್ತಿದ್ದೀರಾ? ತೊಂದ್ರೆ ಇಲ್ಲ, ನಾನು ಬರ್ತೀನಿ. ಕೊಡಪ್ಪ ನನ್ನ ಮೊಬೈಲ್ ಕೊಡಿ. ಬಿಸಿ ಬಿಸಿ ವಡೆ ತಗೊಳ್ಳಿ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಗೌಡ್ರೆ. ನೀವು ತಗೊಳ್ಳಿ. ನಾನು ಆಗ್ಲೇ ತಗೊಂಡಾಯ್ತು. ಅತ್ಯವಾ, ಈ ನಿಮ್ಮ ಮರ್ಯಾದೆ ಪುರುಷ ಶ್ರೀರಾಮಚಂದ್ರ ಗೌಡರ ಮರ್ಯಾದೆ ಫೋಟೋ ಕೊಟ್ಟಿದ್ದೀನಿ, ಮರಿದಂಗ್ ನೋಡಿ. ಫೋಟೋ ತೋರಿಸಿ, ಫೋಟೋ ತೋರಿಸಿ, ಫೋಟೋ ತೋರಿಸಿ. ಮಧುರ ಅವ್ರೆ. ಗೌಡ್ರೆ ಕೂತ್ಕೊಳ್ಳಿ. ಏನ್ ಸಮಾಚಾರ? ನಿಮ್ಮ ಸಾನ್ನಿಧ್ಯದಲ್ಲಿ ಇರಬೇಕಾದ್ರೆ ಚೆಂದಾಗೆ ಇರ್ತೀನಿ ಕಂಬುಡಿ. ನಾನು ಕುಶಲವಾಗಿನಿ, ಕ್ಷೇಮವಾಗಿನಿ. ಗೌಡ್ರೆ, ನೀವು ಒಂದೊಂದ್ಸಲ ಮಾತಾಡೋ ಸುಂದರವಾದ ಕನ್ನಡ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮಧುರ ಅವರೇ, ನಿಮ್ಮಂಥ ವಿದ್ಯಾವಂತೆ, ಗುಣವಂತೆ, ಸೌಂದರ್ಯವಂತೆ, ಸರಸ್ವತಿ ಥರ ಇರೋ ನಿಮ್ಮನ್ನು ನೋಡಿದ್ರೆ ಕನ್ನಡ ಸಾಹಿತ್ಯ ಕೋಶನೇ ಓದಷ್ಟು ಖುಷಿ ಆಯ್ತದೆ. ನಿಮ್ಮಂಥವ್ರ ಮುಂದೆ ಆಡು ಭಾಷೆಯಲ್ಲಿ ಮಾತಾಡೋಕ್ಕೆ ಆಗಲ್ಲ ಯಾಕೆ? ಯಾಕಂದ್ರೆ ಅದು ಆಡು ಭಾಷೆ ಅಲ್ವಾ, ಅದಕ್ಕೆ. ನಾನ್ ಕೇಳಿದ್ದು ನೀವ್ ಬಂದಿದ್ಯಾಕೆ ಅಂತ. ಅದು ಮಧುರ ಅವರ ನಂಗೆ ಶಾನೆ ದುಃಖ ಆಯ್ತದೆ ಗೌಡ್ರೆ, ಏನಾಯ್ತು? ಫೋನಲ್ಲಿ ಪುಟ್ಮಲ್ಲಿ ಜೊತೆ ಏನಾದ್ರು ಜಗಳ ಮಾಡಿದ್ರಾ? ನಾ ಯಾಕೆ ದುಃಖದಲ್ಲ ಅವನಿ ಅಂತ ಹೇಳ್ಬಿಟ್ರೆ ಇವ್ರು ನನ್ನ ಒದ್ದು ಹೊಟ್ಟಿಯಿಂದ ಆಚೆಗೆ ಹಾಕ್ಬಿಡ್ತಾರೆ. ಗೌಡ್ರೆ ಕರೆದ್ರಿಯಾ? ಗೌಡ್ರೆ, ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದ್ರೆ ಏನೋ ಗೊಣ ಗೊಣ ಅಂತಿದ್ದೀರಾ. ಅದೇನೋ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ, ಇದಕ್ಕಿದಾಗಲೇ ನಮ್ಮ ಅವ್ವ ಗೆಪ್ತಿ ಆಗ್ಬಿಟ್ಟಾಳೆ. ಗೌಡ್ರೆ ಅಷ್ಟೇನಾ? ಆಂಟಿ ನೋಡ್ಬೇಕು ಅಂತ ಹೇಳಿದ್ರೆ ಫೋನ್ ಮಾಡಿ ಕರೀರಿ, ಅವ್ರೇನ್ ದೂರದಲ್ಲಿದಾರ, ಬರ್ತಾರೆ. ಮಧುರ ಅವ್ರೆ, ನಮ್ಮವ್ವ ಬಂದ್ಬಿಟ್ರೆ ನನ್ನ ಕೆಲಸ ಎಲ್ಲ ಹಾಳಾಗ್ಬಿಡ್ತದೆ. ಏನಂದ್ರಿ? ನಮ್ಮವ್ವ ಇಲ್ಲಿಗೆ ಬಂದ್ಬಿಟ್ರೆ ಹಳ್ಳಿಲಿ ಕೆಲಸ ಎಲ್ಲ ಹಾಳಾಗ್ಬಿಡ್ತದೆ ಎಂದಿ. ಗೌಡ್ರೆ, ಒಂದೊಂದ್ಸಲ ನಿಮ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಈಗಷ್ಟೇ ಜಾನಿ ಹತ್ರ ನಿಮ್ನ ಹೊಗಳ್ತಿದ್ದೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರ ಮುಂದೆ ನನ್ನನ್ನ ಹೊಗಳ್ತಾ ಇದ್ರ್ಯಾ? ಯಾಕ? ಅದೇ ಗೌಡ್ರೆ, ನಿಮ್ದೊಂಥರ ಒಳ್ಳೆ ಕ್ಯಾರೆಕ್ಟ್ರು. ಯಾವ ಹೆಣ್ಮಕ್ಳು ಕಣ್ಣೆತ್ತು ಕೂಡ ನೋಡಲ್ಲ, ಕೆಟ್ಟ ಕೆಟ್ಟ ಜಾಗಕ್ಕೆ ಹೋಗಲ್ಲ. ಮನಸ್ ಬಿಚ್ಚಿ ಹೇಳೋದಾದ್ರೆ ನೀವೊಂಥರ ಮರ್ಯಾದಸ್ಥರು, ಮರ್ಯಾದೆ ಪುರುಷೋತ್ತಮ ತರ. ಅಯ್ಯೋ ಗೌಡ್ರೆ, ಯಾಕೆ ಅಳ್ತಿದ್ದೀರಾ? ನಾನೇನಾದ್ರೂ ಹೇಳ್ಬಾರ್ದನ್ನ ಹೇಳಿದ್ನಾ? ಇಲ್ಲ ಮಧುರ ಅವರೇ, ನಿಮ್ಮ ಬಾಯಿಂದ ಇಂಥ ಒಳ್ಳೆ ಮಾತುಗಳನ್ನ ಕೇಳಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. 20 ರೂಪಾಯಿ ಕೊಟ್ಟ ಕಂಜೂಸು ಅಲ್ಲ. ಅದೇನೋ ಹೇಳ್ತಾರಲ್ಲ, ತಾಳಕ್ಕೆ ಹೋಗಿ ಅದೇನೋ ಸಿಗಾಕತ್ತು ಅಂತ, ಹಂಗಾಯ್ತು ನನ್ನ ಕತೆ. ಜಾನಿ ರಾತ್ರಿ ಯಾರ ಜೊತೆ ಫ್ಲರ್ಟ್ ಮಾಡ್ತಿದ್ರು? ಆ ಹುಡುಗಿ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಧುರ ಅವರೇ, ನೀವು ಒಟ್ಟಿಗೆ ಇದ್ದಾರೆ? ಮನೇಲಿ ಇಲ್ದೆ ಇನ್ನೆಲ್ಲ ಹೋಗ್ಲಿ? ಅದು ಸರಿ ಕಂಬುಡಿ, ನೀವು ಒಟ್ಟಿಲಿದ್ರೆ ಚಂದ, ಅಟ್ಟಿಗೊಂದು ಕಳೆ. ಸಾಕು, ನಿಲ್ಲಿಸ್ತೀರಾ? ಮಧುರ ಅವ್ರೆ, ನಾನಂದದು ನಿಮ್ಮ ಮುಖ ನೀಲಿ ಆಕಾಶದ ಥರ ಇತ್ತು, ಇವತ್ತ್ಯಾಕೆ ಮೋಡ ಕವಿದ ವಾತಾವರಣದ ಥರ ಆಗ್ಬಿಟ್ಟಿದ್ದು ಅಂದಿ. ಗೌಡ್ರೆ, ನಿಮ್ ಕಣ್ಣಂಗ್ ನನ್ ಮುಖ ಆಕಾಶ ತರ ಅಗಲ್ವಾ ಕಾಣಿಸ್ತಿದ್ಯಾ? ನಾನ್ ನಿಮ್ಮನ್ನು ಹೊಗಳ್ದಿ. ಗೌಡ್ರೆ, ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ, ನೀನ್ ನನ್ ತಲೆ ಮೇಲೆ ಇನ್ನಷ್ಟು ಒಗ್ಗರಣೆ ಹಾಕ್ಬೇಡಿ. ಮಧುರ ಅವ್ರೆ, ನಿಮಗ್ ತಲೆ ಕೆಟ್ಟೋಗಿದ್ದ? ಅದ್ ಯಾವ ವಿಷಯ ಅಂತ ಹೇಳಿ, ಕಳೆನ ಬುಡು ಸಮೇತ ಕಿತ್ತಾಕ್ಬಿಡ್ತೀನಿ. ಎವಳಿ ಮಧುರ ಅವ್ರೆ, ಎವಳಿ. ಏನು ಅಂತ ಹೇಳಿ ಗೌಡ್ರೆ, ಆ ವಿಷಯ ಹೇಳಕ್ ನಂಗೆ ನಾಚಿಕೆ ಆಗುತ್ತೆ. ಮಧುರ ಅವ್ರೆ, ನಂತ ಹೇಳಕ್ ಯಾಕೆ ನಾಚ್ಕೋಬೇಕು? ನಾನಿರೋದೇ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಕ್ಕ. ಎವಳಿ. ಗೌಡ್ರೆ, ಜಾನಿ ಬೇರೆ ಯಾವ್ದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಗೌಡ್ರೆ, ಯಾಕೆ ನಗ್ತಿದ್ರ?
ಅಲ್ಲ ಮಧುರವ್ರೆ, ನೀವು ಈ ಪಟ್ಟಿ ಜೋಕ್ ಮಾಡಿದ್ರೆ ನಗದೆ ಯಾರು ಮಾಡಲಿ ಹೇಳಿ? ಗೌಡ್ರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಜಾನಿ ಯಾವುದೋ ಹುಡುಗಿ ಫೋನಲ್ಲಿ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳು, ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳು ಅಂತ ಫೋರ್ಸ್ ಮಾಡ್ತಿದ್ರು. ಗೌಡ್ರೆ ಗೆಟ್ ಔಟ್. ಸಾರಿ, ಐ ಆಮ್ ವೆರಿ ಸಾರಿ. ಅಪ್ಪಂತರ ಹೇಳಕ್ಕೂ ನಾಚಿಕೆ ಆಯ್ತದೆ. ಮಧುರವ್ರೆ, ಅಣ್ಣಯ್ಯಪ್ಪನವ್ರು ಯಾರ ಜೊತೆಗಾರು ಸಂಬಂಧ ಇಟ್ಕೊಂಡಿದ್ರೆ ಮೊದಲು ಅವ್ರನ್ನ ಒದ್ದು ಹೊಟ್ಟಿಯಿಂದ ಆಚೆ ಹಾಕಿ. ಅದನ್ನೇ ಮಾಡ್ತೀನಿ ಗೌಡ್ರೆ, ಆದ್ರೆ ಅದಕ್ಕೂ ಮುಂಚೆ ಅವ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕಲ್ಲ. ಅವ್ರನ್ನ ರೆಡ್ ಹ್ಯಾಂಡಾಗಿ ಹೆಂಗ್ ಹಿಡಿಯೋದು? ಹಿಡಿಲೇಬೇಕು ಗೌಡ್ರೆ, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಮಧುರವ್ರೆ, ನಾನಿರೋದೇ ನಿಮ್ಮ ಸಹಾಯಕ್ಕೋಸ್ಕರ. ಬೇಕಾದ್ರೆ ಹೇಳಿ, ನನ್ನ ಪ್ರಾಣನ ನಿಮ್ಗೆ ಕೊಟ್ಟು ಬಿಡ್ಲಾ? ನೀವು ಪ್ರಾಣ ಕೊಟ್ರೆ ಏನ್ ಪ್ರಯೋಜನ? ಒಂದ್ ಕೆಲಸ ಮಾಡಿ, ಈ ಜಾನಿನ ಫಾಲೋ ಮಾಡಿ. ಅವ್ರು ಯಾರಿಗೆ ಫೋನ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ ಅಂತ ನನಗೆ ರಿಪೋರ್ಟ್ ಮಾಡಿ. ಖಂಡಿತವಾಗೂ ಫಾಲೋ ಮಾಡಿ ಕಚ್ಚಡ ರಿಪೋರ್ಟ್ ಕೊಡ್ತೀನಿ. ತಕ್ಷಣ ರಿಪೋರ್ಟ್ ಕೊಡ್ತೀನಿ ಅಂದಿ. ರಿಪೋರ್ಟ್ ಕೊಡ್ತೀನಿ ಅಂತ ಇಲ್ಲೇ ಕೂತಿದ್ದೀರಾ, ಹೋಗಿ ಫಾಲೋ ಮಾಡಿ. ಒಂಟಿ ಕಪ್ ಕಾಫಿ ಸಿಕ್ಕಿರ್ ಕುಡ್ಕೊಂಡು ಹೋಗ್ಬಿಡ್ತಾ ಇದ್ದಿ. ತೊಂದರೆ ಇಲ್ಲ, ಅಲ್ಲೇ ಕುಡ್ಕೊಂಡು ಹೋಗ್ತೀನಿ. ಇಷ್ಟೊತ್ತಿಗಾಗಲೇ ಮರ್ಯಾದೆ ಪುರುಷನ ಮರ್ಯಾದೆ ಗೊತ್ತಾಗಿ ಬ್ಯಾಂಡ್ ಬಾರಿಸ್ತಿರ್ಬೇಕು. ಆ ಗೌಡ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಹಾಕಿರೋ ಚಡ್ಡಿನೂ ಉದುರೋಗ್ಬೇಕು. ಹಾಗೆ ಮಾಡ್ತೀನಿ. ಹೋಗಿ ಅಣ್ಣಪ್ಪನವರೇ ಹೋಗಿ. ಇವತ್ತು ಮಧುರ ಅವರೇ ನಿಮ್ಮನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು. ಹಂಗೆ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಶ್ರೀರಾಮಚಂದ್ರ ಗೌಡನೇ ಅಲ್ಲ, ಗೌಡ್ರು ವಂಶ ಎದುರಾಕಂಡ ವಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನ್ಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್ ರೈಸ್ ಮಾಡಬೇಡ. ವಾಯ್ಸ್ ರೈಸ್ ಮಾಡಿದ್ರೆ ನೀನು ಸರೋಜನ್ ಜೊತೆ ಇರೋ ಫೋಟೋನ ಟಿವಿ ಪೇಪರ್ ಕೊಟ್ಬಿಡ್ತೀನಿ. ಯಾಕಪ್ಪ ನನ್ನ ಚಕ್ಲಿ ನರಕ್ತಾ ಇದೆ? ನಾನು ಏನ್ ದ್ರೋಹ ಮಾಡಿದ್ದೀನಿ ನಿಂಗೆ? ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನ್ಯನ್, ನೀನ್ ಈ ಭೂಮಿ ಮೇಲೆ ಹುಟ್ಟಿರೋದೇ ದೊಡ್ಡ ದ್ರೋಹ ಕಣ. ನೋಡಪ್ಪ, ನಿನಗೆ ದುಡ್ಡು ಗಿಡ್ ಬೇಕಾದ್ರೆ ಹೇಳು, ತಂದು ಕೊಟ್ಬಿಡ್ತೀನಿ. ಆದ್ರೆ ಆಗಾಗ ಫೋನ್ ಮಾಡಿ ಈ ಥರ ಭಯ ಹುಟ್ಟಿಸ್ಬೇಡ. 2 ಕೋಟಿ 2,000 ರೂಪಾಯಿ ನೋಟ್ ಬೇಕು, ಕೊಡ್ತೀಯಾ? 2 ಕೋಟಿಗೆ ಎಷ್ಟು ಸೊನ್ನೆ ಬರ್ತದೆ ಅಂತಲೇ ನನಗೆ ಗೊತ್ತಿಲ್ಲ. ಇನ್ನು 2 ಕೋಟಿ ನಿನಗೆ ಎಲ್ಲಿಂದ ತಂದು ಕೊಡ್ಲಿ ಶಿವ? ಏಯ್ ನೀನೆಂತ ಕಂಜೂಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ನನ್ನ ಹತ್ರ ದುಡ್ಡಿನ ವಿಷಯ ಮಾತಾಡಬೇಡ. ನಿನಗೆ ದುಡ್ಡು ಬೇಡ ಅಂದ್ರೆ ಇನ್ಯಾನ್ ಬೇಕು? ನೀನ್ ಎಲ್ಲಿದ್ಯಾ ಅದನ್ನ ಹೇಳೋ. ಅದು ನಾನು ಶಾಚವನಿ. ಹೌದಾ? ಹಾಗಿದ್ರೆ ಎಲ್ರ ಮುಂದೆ ಜೋರಾಗಿ ಕಿರ್ಚಿ ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳೋ. ಯಾಕಪ್ಪ ನನಗೆ ಹಿಂಗೆ ಕಾಟ ಕೊಡ್ತಾ ಇದೆ? ಎಲ್ರ ಮುಂದೆ ನನ್ನ ಕ್ಯಾರೆಕ್ಟರ್ ಹಾಳು ಮಾಡಿದ್ರೆ ನಿನ್ಗೆ ಯಾರು ಸಿಕ್ಕಿದು? ಈಗ ನಾನು ಹೇಳ್ದಂಗೆ ಮಾಡ್ತೀಯೋ ಇಲ್ಲ ಪೇಪರ್ ಟಿವಿಲಿ ಹಾಕಿಸ್ಲಾ? ಬೇಡ, ಹೇಳ್ತೀನಿ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಇನ್ನೂ ಜೋರಾಗಿ ಹೇಳೋ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಕ್ಕ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಣ್ಣ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಕ್ಕ ಬನ್ನಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಯ್ಯೋ ಅಣ್ಣ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅದೆಲ್ರಿಗೂ ಗೊತ್ತು, ನೀವೇನು ಹೇಳೋದು? ಅಣ್ಣ 3 ತಿಂಗಳಿಂದೆ ಒಬ್ಬನ ಹತ್ರ 50,000 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಿ. ಬಂದ ಬರೋರೆ, ಅವ್ನಿಗೇನಾದ್ರೂ ಹೇಳಿ ಇಲ್ಲಿಂದ ಕಳಿಸ್ಬಿಡಿ ಪ್ಲೀಸ್. ಲೇ ರಾಕಿ, ಪ್ಲೀಸ್ ಕಣ, ಈ ಪೆಟ್ಟಿಗೆ ಕೊಟ್ಬಿಡೋ. ಇಲ್ಲ ಅಂದ್ರೆ ಇನ್ನೊಂದು ವಾರದಲ್ಲಿ ನನ್ನ ತಿಥಿ ಆಗ್ಬಿಡುತ್ತೆ. ಐ ಲೈಕ್ ಇಟ್. ತಿಥಿಯ ಊಟ ತಿನ್ಬೋದಲ್ಲ. ಜಾನಿ ನನ್ನ ಹತ್ರ 50,000 ಸಾಲ ತಗೊಂಡು 3 ತಿಂಗಳಾಯ್ತು. ಕೇಳಿದ್ರೆ ನಾಳೆ ನಾಡುದು ಅಂತ ಕಾಗಿ ಹಾಕ್ತಾನೆ. ಅವ್ನು ಹೇಳ್ದಾಗೆ ನೀವು 2 ದಿನದಲ್ಲಿ ಸಾಲ ತೀರಿಸಲಿಲ್ಲ ಅಂದ್ರೆ ಮಚ್ ತಗೊಂಬಂದು ನಿನ್ನ ಕೊಚ್ಚ ಹಾಕ್ತೀನಿ ಅಂತ ಹೇಳಿದ್ದು ಆಯ್ತು.